ಯಾಕಪ್ಪಪ್ಪ, ಯಾಕೋ ಯಾದಾಗಿಂದಾನು ಹಿಂಗೆ ಇದೆಯಾ? ಅದು ಚೆನ್ನಾಗಿಲ್ವೇನೋ? ಬೇಜಾರು ಕಣಮ್ಮ. ಯಾಕನ ಮನಸ್ಸಿಗೆ ಏನಪ್ಪ ಇದು, ಎಷ್ಟು ದುಡಿದ್ರು ನೆಮ್ಮದಿಲ್ಲ, ಯಾವ ಹೊಸ ಮನೆ ಕಟ್ಟಿದ್ರು ನೆಮ್ಮದಿಲ್ಲ ಅನ್ನಿಸ್ತೈತಿ. ನಾವೇನು ಅಂದ್ಕೊಂಡಿದ್ದೆ, ಅವ್ರೇನು ಇಸ್ಕೊಂಬೋದಿಲ್ಲ ಅಂತ ಹೇಳಿ ನಾನು ಅದನ್ನ ಕಟ್ಟಿದ್ದು. ಇವ್ರು ಹಿಂಗೆ ಇಸ್ಕೊಂತಾರೆ ಎಂಬುದು ಗೊತ್ತಿದ್ರೆ ನಾನು ಇಷ್ಟು ಚೆನ್ನಾಗಿ ಮನೆಯೇ ಕಟ್ಕೊಂತಿರ್ಲಿಲ್ಲ. ಏನೋ ಒಂದಿಟ್ಟು ಸೀಟ್ ಹಾಕ್ಕೊಂಡಿಲ್ಲ ಅಂದರೆ ಕಲ್ಲು ನಿಲ್ಲಿಸ್ಕೊಂಡು ಮ್ಯಾಗ ಸೀಟ್ ಹಾಕ್ಕೊಂತಿದ್ದೆ ನಾನು ದುಡ್ದಿರೋ ದುಡ್ನಾಗೆ. ಸುತ್ತೂರನ ಕಡಪದ ಬಂಡೆ ಇದು ಶೆಲ್ಲು ಉದ್ದಾನ ಬಂಡೆ ಬತ್ತ ನೋಡ್ಕರೆ ಅಂತ ನಿಲ್ಲಿಸ್ಬಿಟ್ಟು ಮ್ಯಾಗ ಶೀಟ್ ಹಾಕ್ಬಿಡ್ತಿದ್ದೆ. ಸಾಕು ಗಾನವಾಗಿರೋದು. ಹಂಗೆ ಮಾಡ್ಕೊಂತಿದ್ದೆ ನಾನು. ನಮ್ಮ ಅಣ್ಣ ಸುಮ್ಮನೆ ಆಗ್ತಾನತ್ತ ಅಂದ್ಕೊಂಡಿದ್ದೆ. ನಮ್ಮ ಅತ್ತಿಗೆನೋ ಸುಮ್ಮನೆ ಆಗುತ್ತೆ. ನಮ್ಮ ಅಣ್ಣಗೆ ಕೇಳಿರೋ ನಮ್ಮ ಅತ್ತಿಗೆ ಕೇಳಲ್ಲ ಬಿಡು, ಹೋದ್ರು ಹೋಗ್ಲಿ, ಕಟ್ಕೊಂಡವ್ರೆ ಇಸ್ಕೊಂಡವ್ರೆ ಅಂತ ಹೇಳಿ ಸುಮ್ಮನೆ ಆಗ್ತಾರೆ ಅಂದ್ಕೊಂಡಿದ್ದೆ ಮನೆ ಆದಮೇಲೆ. ಆ ಪ್ಲಾನಿನ ಮೇಲೆ ನಾನಿದ್ದೆ. ಅವ್ರು ಹಿಂಗೆ ಇಸ್ಕೊಂತಾರೆ ಎಂಬುದು ಗೊತ್ತಿರಲಿಲ್ಲ ಹೋಗತ್ತ ನನಗೆ. ಬಿಡ, ಬೇಜಾರ ಮಾಡ್ಕೆ ಬಿಡ, ದುಡಿದ್ರೆ ತೀರುತ್ತೆ ಬಿಡೋ, ದುಡ್ಡು ತೀರ್ಸಿರಾತು. ಹೇಳಮ್ಮ, ಒಂದಿನ ಆದ್ರೂ ಎಷ್ಟಂಬದು ಬೇಕಾ? ಹೊಸ ಮನೆ ಕಟ್ತಾಗಿಂದ ಒಂದು ದಿನ ಆದರೂ ನಿಮ್ದೇಗಿದ್ದೀನ ಅದು ಕಟ್ಟಬೇಕು ಅಂತ ದಿನ ಹೋಗೋದೇ ಆಯಿತು, ಕೆಲಸ ಮಾಡೋದೇ ಆಯಿತು. ಬೇಜಾರಂದ್ರೆ ಬೇಜಾರು, ತಲೆ ತಿಕ್ಲಿಗೆ ಹಿಡ್ದು ಹೋಗಿಬಿಟ್ಟೈತಿ. ಇಲ್ಲ 1.5 ತಿಂಗಳು 2 ತಿಂಗಳಿಗೇನೆ ಇಷ್ಟು ಬೇಜಾರಾಗೈತಲ್ಲ ಅದನ್ನ ತಾಂಡು ಕಟ್ಬೇಕಂತ. ಇನ್ನು 15 12 ವರ್ಷ 13 ವರ್ಷ ಕಟ್ಬೇಕು. ಇನ್ನೂ 12 ವರ್ಷ ಅದು ಫುಲ್ಲು. ಇನ್ನೂ ನಾವು ಕಟ್ಟಲಿಲ್ಲ ಅಂದರೆ 15 ವರ್ಷದ ತನಕ ಕಟ್ಟಬೇಕು. 15 ವರ್ಷದ ತನಕ ನಾನು ಇನ್ನೂ ಎಷ್ಟು ಪಾಠ ಬಿಡ್ಬೇಕಪ್ಪ. 15 ವರ್ಷದ ತನಕ ನಾನು ಹೆಂಗೆ ಹೋಗ್ಬೇಕು? ಒಂದೇನಿಲ್ದಂಗೆ ಹೋದ್ರೆ ಮಾತ್ರ ಕಟ್ಟೋಕ್ಕಾಗುತ್ತೆ. ಅದು ಒಂದಿಟ್ಟು ಯಾರ ತಗನ ಇಸ್ಕೊಂಡು ಇನ್ನೂ ಸಾಲದೆ ಬಂದಿರೋದಕ್ಕೆ ಇಸ್ಕೊಂಡು ಹೆಂಗೋ ಮೇಂಟೈನ್ ಮಾಡಿ ಕಟ್ತೀನಿ. ಏನು ಮಾಡೋಣ, ಅಲ್ಲೇವರೆಗೂ ಹೆಂಗೆ ಹೋಗೋಣಪ್ಪ ಅನ್ನಿಸ್ತೈತಿ. ಅಯ್ಯೋ ಏನಪ್ಪ ಇದು, ಒಂದು ದಿನವೂ ನೆಮ್ಮದಿಲ್ಲ ಮನುಷ್ಯನಿಗೆ ಅನ್ನಿಸ್ತೈತಿ. ಯಾವ ಮನೆ ಕಟ್ಟಿದ್ರೂ, ಯಾವ ಅರಮನೆ ಆದರೂ ನೆಮ್ಮದಿ ಮುಖ್ಯ. ನೆಮ್ಮದಿ, ಆರೋಗ್ಯ, ನೆಮ್ಮದಿ ಎರಡೂ ಮುಖ್ಯ. ಇನ್ನು ಯಾವುದೂ ಹೊಸ ಮನೆ ಆಗಲಿ ದುಡ್ಡಾಗಲಿ ಯಾವುದೂ ನಮ್ಮ ಹಿಂದೆ ಬರೋದಿಲ್ಲ. ಯಾವುದೂ ಶಾಶ್ವತ ಅಲ್ಲ. ನೆಮ್ಮದಿಯಾಗಿರ್ಬೇಕಷ್ಟೇ. ಬಿಡಪ್ಪ, ಬೇಜಾರ ಮಾಡ್ಕೆ ಬಿಡು. ದುಡಿಬೇಕು. ಮತ್ತು ನಿಮ್ಮ ಅಣ್ಣ ನೋಡು, ಅವ್ನು ನೋಡ್ಕೊಲ್ಕ, ಅವನೊಂದು ಏನಿರಲ್ಲ. ಸರ್ವತ್ನಾಗ ಅಂದ್ರೆ ಸರ್ವತ್ನಾಗೆ ಹೋಗ್ತಾನೆ. ಸಂಗೀತ ಬೊಸ್ರಿಂಗ್ಸನ್ನೇ ಬಿಟ್ಟು ಹೋಗೋಳು, ರಾತ್ರಿ ಹೊತ್ನ ಬಿಟ್ಟು ಹೋಗಾನು. ಅವಳಿಂದಾನ ಬಿಟ್ಟಿರೋಕ್ಕಾಗಲ್ಲ ಅಂಬಳು. ಅವನೇನಿಲ್ಲ, ಬಿಟ್ಟು ಅದೇ ಹೋಗ್ಬಿಡಾನು. ಮೇರ್ಗೆ ಆದಮೇಲೆ ಸಮೇತ ಇನ್ನೊಂದಿಂದಾಗ ಆರ್ಡ್ರುಗಳು ಬಂದಾಗ ಒಳ್ಳೊಳ್ಳೆ ಆರ್ಡ್ರುಗಳು ಅಂತ ಹೇಳಿ ಅದೇ ಹೋಗ್ಬಿಟ್ಟು ಆಸ್ಪತ್ರೆಗಳಿಂದಾನೇನಿ. ಅವ್ನು ದುಡಿಯೋ ಚೆನ್ನಾಗಿ ಕಣ್ಣನು, ದುಡಿಬೇಕಣ್ಣಪ್ಪ. ದುಡಿದ್ರೇನೇನಿ ಅವನೇನಿಲ್ಲ, ಯಾತ ಕೇಳಲ್ಲ ಮುಲಾಜಿ. ಆವಾಗ ಬತ್ತಾವ ಕೆಲಸಗಳು, ಅವಾಗ ಹೋಗ್ತಿರ್ತಾನೆ. ಅವಾಗ ಇದ್ದಾಗ ದುಡ್ಕೋಬೇಕು, ಇಲ್ದ ಮನೆಯಾಗಿರ್ಬೇಕು ಅಂತಾನೆ ಅವನು. ಹಂಗೆ ದುಡ್ಕೋಬೇಕು ಕಣಪ್ಪ. ಅವು ದುಡಿಬೇಕು. ಅವನು ಏನಿಲ್ಲ, ಯಾವ ಸರ್ವತ್ನ ಫೋನ್ ಮಾಡಿರು ಹೋಗ್ತಾನೆ. ಎದ್ದತ್ನಾಗ ಎಷ್ಟು ಅವನು ರಾತ್ರಿ ಎಲ್ಲ ಕಷ್ಟಪಟ್ಟು ಬೆಳಗಿನ ಜಾವ ಮುಹೂರ್ತದಷ್ಟೊತ್ತಿ ಡೆಕೋರೇಷನ್ ಆಗಿರ್ಬೋದು, ರಾತ್ರಿ ಡೆಕೋರೇಷನ್ಗಾಗಿರ್ಬೋದು, ಎಲ್ಲ ಎಷ್ಟು ಬೇಗ ರೆಡಿ ಮಾಡಿ ಹೆಂಗೆ ಮಾಡ್ತಾನೆ. ನಿಮ್ಮ ಅಣ್ಣಯ್ಯ ಮಾಡ್ತಾರಲ್ಲ ಅವರು, ನೋಡ್ರಿ ಮಾಡಾರನ್ನ. ಅದ್ಯಾಕೆ ಬೇಜಾರ ಮಾಡ್ಕೊಂತೀರಿ ನೀವು? ಬೇಜಾರ ಮಾಡ್ಕೊಬೇಡ ಕಣಪ್ಪ. ಬೇಜಾರ ಮಾಡ್ಕೊಂಡು ಸುಮ್ಮನೆ ಯಾಕೆ ಇಲ್ಲದ್ದೆಲ್ಲ ನಾ ತಲೆಗೆ ಹಚ್ಕೊಂಬಕ್ಕೆ ಹೋಗ್ತೀಯ? ಸುಮ್ಮನಿರು. ಬೇಜಾರ ಮಾಡ್ಕೊಂಬಕ್ಕೆ ಹೋಗ್ಬೇಡ. ಬೇಜಾರು ಮಾಡ್ಕೋಬೇಕಂದ್ರೆ ನಾನು ಒಬ್ಬನೇ ಎಷ್ಟು ದುಡಿಯೋಣ? ನೀನಾದರೂ ಹೋಗ್ತೀಯ ಕೆಲಸಕ್ಕೆ? ಅದು ಇಲ್ಲ. ನಾನು ಒಬ್ಬನೇ ಎಷ್ಟಂತ ಸಾಲದಿರೋದಕ್ಕೆಲ್ಲ ಹೊಂದಿಸ್ಬೇಕು. ಮೊನ್ನೆ 5,000 ಸಾಲ್ಟೇಜ್ ಇತ್ತು, ಯಾರ ತಗ ಇಸ್ಕೊಂಡು ಹೊಂದಿಸ್ದೆ. ತಿರ್ಗಿ ಅವ್ರಿಗೆ ವಾಪಸ್ ಕೊಟ್ಟು ಬರೀ ಹಿಂಗೆ ಇಸ್ಕೊಂಬೋದು ಕೊಡೋದು ಹಿಂಗೆ ಮಾಡ್ತಾಯಿದ್ದೀನಿ. ನನ್ನ ಗಂಡು ಕಷ್ಟಪಟ್ಟಿದ್ದು ಯಾವುದು ಬೀಡಿ ಇಕ್ಕೊಂಡು ಕೂತ್ಕೊಂಡೆ. ಸುಮ್ಮ ಕೆಲ್ಸಕ್ಕೆ ಹೋದ್ರೆ ಹೋಗಮ್ಮ ಅಂತ ಹೇಳಿ ಎಷ್ಟು ಹೇಳಿದ್ರು ಕೇಳಿಲ್ಲ. ಯಾತ ಇಕ್ಕೊಂಡು ಕೂತ್ಕೊಂಡು ನೆಟ್ಟಿಗೆ 100 ರೂಪಾಯಿ ದುಡಿಯಲ್ಲ ಮನೆಯಾಗೆ. ನೋಡಿ, ನನ್ನ ಗಂಡು ಒಬ್ಬ ಕಷ್ಟಪಡ್ತಾ ಇದ್ದಾನಲ್ಲ, ನಾನು ಜೊತೆಯಾಗಿ ಇಬ್ಬರು ಚೆನ್ನಾಗಿ ದುಡ್ದು ಸಾಲ ತೀರ್ಸೋಣ ಎಂಬ ಮಾತೇ ಇಲ್ಲ. ಸುಮ್ಮನೆ ನಾನು ಎಷ್ಟು ದಿನ ಅಂತ ಅಯ್ಯಂಬನ ಹೇಳಂತ ಇಲ್ಲಿಗೆ ನನಗೆ ಸಾಕಪ್ಪ ಸಾಕು ಅನ್ನಿಸೈತೆ. ಇನ್ನು 7 ವರ್ಷ ಕಷ್ಟ ಬಿಡಬೇಕು. ನಾನು 15 ವರ್ಷ ಆದರೂ ಆಗ್ಬೋದು. ಅಳತಿ ಮುದ್ದೆ ಹತ್ತೀವಿ ನಾವು. ಸರಿ ಆಯ್ತು ಹೇಳಿ. ನಾನು ಹಬ್ಬ ಆದಮೇಲೆ ಯಾವ್ದಾನ ಒಂದು ಕೆಲಸ ನೋಡ್ಕೊಂಡು ಹೋಗ್ತೀನಿ. ಸುಮ್ಮನಿರಪ್ಪ, ನೀನು ಬೇಜಾರ ಮಾಡ್ಕೊಬೇಡ. ಹಬ್ಬ ಆದಮೇಲೆ ಹೋಗ್ತೀನಿ, ಸುಮ್ಮನಿರು. ಹೆಂಗ ಇನ್ನೊಂದು 2 ದಿನಕ್ಕೆ ಕಷ್ಟ ಬೇಡ. ನೀನೇನು ಮಾಡೋಣ? ಯಾಕ ಬೇಜಾರಾಗಿದೆ ನಿನ್ನ ಮಗ? ಅದೇ ಬ್ಯಾಂಕ್ನಾಗ ಒಟ್ಟು ಸಾಲ ಮಾಡ್ಕೊಂಡವ್ರಲ್ಲ, ಅದಕ್ಕೆ ಇವಾಗ ಯೋಸ್ತಿ ಸಮತ ಮಾಡೋಣಮ್ಮ, ಯೋಸ್ತಿ ಸಮತನ ಕಟ್ಟೋಣ, ಇಲ್ಲಿಗೆ ಸಾಕಾಗೈತೆ. ಒಂದು ನೆಮ್ಮದಿಯಾಗಿರಲಿಲ್ಲ ಅಂತಾನೆ. ಏನು ಮಾಡ್ತೀಯ ಭಾಗ್ಯಮ್ಮ? ಒಂಥರ ನಾವು ಕಣೆ ಇವನಿಗೆ. ಅವನೆಂಗೋ ಸೆನಕ ಇದ್ದಾನೆ ಕಣೆ. ಇವಂದೇ ಕಣೆ ನನಗೆ ಚಿಂತೆ. ಇವನೊಂದಿಟ್ಟು ಸೆನಕಾದ್ರೆ ಸಾಕಪ್ಪ ಅನಿಸುತ್ತೆ. ಒಂದೀಟು ಸಾಲ ತೀರಿಸ್ಕೊಂಡ್ರೆ ಸಾಕು ಕಣೆ ಇವನು. ಅವನು ಹೆಂಗೋ ಇದ್ದಾನೆ. ಅವನದೇನು ನನಗೆ ಚಿಂತಿಲ್ಲ ಕಣಮ್ಮ. ಅವ್ರದ್ದೇನು ನಮಗೇನು ಲೆಕ್ಕಿಲ್ಲ. ಅವ್ರದ್ದೇನು ನನಗೆ ಚಿಂತಿಲ್ಲ. ಹಂಗಾಗೋ ಘನವಾಗಿದ್ದಾರೆ ಅಂದಂಗಾಗುತ್ತೆ. ಏನು ಮಾಡ್ತೀಯ? ಇವಂದೇ ಕಣೆ ನನಗೆ. ನಾನು ಅವರು ಬಿಡ್ತಾರೆ ಅಂದ್ಕೊಂಡಿದ್ದೆ. ದುಡ್ಡು ಬಿಡತ್ತ ಕಟ್ಕೊಂಡವ್ರತ್ತ, ಇನ್ನೇನು ಕೇಳೋದು ಅಂತೇಳಿ ಸುಮ್ಮನೆ ಆಗ್ತಾರೆ ಅಂದ್ಕೊಂಡಿದ್ದೆ. ಮನೆ ಕಟ್ತಿದ್ದಂಗೆ ಬಂದು ಕೇಳ್ಬಿಟ್ರಲ್ಲ, ಆವಾಗಲೇ ನಮಗೆಲ್ಲ ಹಿಂಗಾಗಿದ್ದು. ಮುಂಚೆ ಹೆಂಗೆ ನಾವು ಖುಷಿಯಾಗಿದ್ವಿ. ಅವಾಗ ಬಿಡು ಕೇಳಲ್ಲ, ಹೆಂಗೆ ಮನೆ ಆಗ್ತೈತೆ ಕಟ್ಕೊಂಡು ಹೋಗ್ಬಿಡ್ತೀವಿ, ಸಾಲ ಇಲ್ದಂಗೆ ಕಟ್ಬಿಡ್ತೀವಿ. ನಮ್ದು 5 ಲಕ್ಷ, ಅವ್ರದ್ದೊಂದು 10 ಲಕ್ಷ, ಎಲ್ಲ ಒಂದು 15 ಲಕ್ಷದ್ದು. ಏನು ನಮಗೇನು ಸಾಲನೇ ಇಲ್ಲ ಬಿಡು ಅಂತ ಹೇಳಿ ಖುಷಿಯಾಗಿದ್ವಿ. ಏನು ಮಾಡ್ತೀವಿ? ಅವ್ರು ಬಿಡಲಿಲ್ಲ. ಸಾಲ ಇಲ್ದಿದ್ರೆ ಹೆಂಗಿರ್ಬೋದಾಗಿತ್ತು.
ಅಲ್ವೇ ಇದು ನಮ್ದು ಅರಮನೆ ಇದ್ದಂಗೆ ಇರೋದು. ಅರಮನೆಗೆ ಇದ್ದಂಗೆ ನೆಮ್ಮದಿ ಇರ್ಬೋದಾಗಿತ್ತು. ಇವಾಗ ಇಂಥ ಅರಮನೆ ಅಂತ ಮನೆ ಇದ್ರೂ ನೆಮ್ಮದಿ ಮುಖ್ಯ. ನೆಮ್ಮದಿ ಆಗಿರಬೇಕು ಮನುಷ್ಯನಿಗೆ, ನೆಮ್ಮದಿ ಮುಖ್ಯ. ನೆಮ್ಮದಿ ಇಲ್ಲ ಅಂತಂದರೆ ಏನು ಮಾಡಿದ್ರು ಬೇಜಾರು. ಅದೇ ಮತ್ತೆ ಇನ್ನು ಎಷ್ಟು ವರ್ಷ ಸಾಯ್ಬೇಕಪ್ಪ ದೇವ್ರೆ ಅನ್ನಿಸ್ತೈತೆ ನನಗಂತೂ. ಒಂದು ದಿವಸ ಈ ಮನೆಯ ನೆಮ್ಮದಿಯಾಗಿ ಮನಿಕೊಂಡಿಲ್ಲ, ಒಂದು ದಿವಸ ನೆಮ್ಮದಿಯಾಗಿ ಕೂತ್ಕೊಂಡಿಲ್ಲ. ಅದಕ್ಕೆ ಇವತ್ತು ಬಿಡತ್ತ ಆಗೋದಾಗಲಿ ಹೋಗೋದೋಗ್ಲಿ ಅಂತ ಇವತ್ತು ಒಂದಿನ ಅತ್ತ ರಜೆ ಮಾಡೋಣ ಅಂತ ಇದ್ದೀನಿ. ಅತ್ತ ಬಿಡತ್ತ ಯಾವಾಗಲೂ ಮಾಡೋದಿದ್ದೀನಿ. ಕಷ್ಟ ಸುಖ ಏನಾನ ಹುಷಾರಿಲ್ಲ ಅಂದ್ರೂ ಒಂದಿನ ಇರೋಂಗಿಲ್ಲ, ಏನಿಲ್ಲ. ಸಾಲ ಮಾಡೋದೈತಲ್ಲ, ಈಗ ಲೋನ್ಗಳು ತಗೊಂಬೋದು. ಒಂದಿನ ಕುತ್ಕೊಂಡ್ರು ಹೋಯ್ತು, ಒಂದಿನ ನಿಂತ್ಕೊಂಡ್ರು ಹೋಯ್ತು. ಚೆನ್ನಾಗಿಲ್ಲ ಅಂದ್ರೆ ಒಂದಿನ ಕುತ್ಕೊಂಬಂಗಿಲ್ಲ, ಚೆನ್ನಾಗಿಲ್ಲ ಅಂದ್ರೆ ಒಂದಿನ ನಿಂತ್ಕೊಂಬಂಗಿಲ್ಲ. ಹಂಗೆ ಭಾಳ ಕಷ್ಟ ಜೀವನ. ಅಷ್ಟು ಸುಲಭ ಅಲ್ಲ. ಸಾಲ ಮಾಡ್ಕೊಂಡ್ರೆ ತೀರ್ಸೋದು ಬಲು ಕಷ್ಟ. ಈಗ ಗೊತ್ತಾಗ್ತೈತೆ ನನಗೆ. ಅಪ್ಪ 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 ಭಾಳ ಕಷ್ಟಪ್ಪ. ರಾಮ ಸಾಲ ಇಲ್ದಿದ್ರೆ ಒಂದಿನ ಅಲ್ಲ 1-2 ತಿಂಗಳು ಮನೆಯಾಗಿದ್ರು ನಡಿತೈತೆ. ಸಾಲ ಇಲ್ಲ ಅಂದರೆ ಹೆಂಗೋ ಇರ್ಬೋದು, ಹೆಂಗೋ ಜೀವನ ಮಾಡ್ಬೋದು. ಅವತ್ತಿಂದ ಅವತ್ತು ಹೆಂಗೋ ಮಾಡ್ಬೋದು. ಅದ್ಲಾಗೆ ಸಾಲ ಇದ್ದುಬಿಟ್ರೆ ಎಷ್ಟು ಕಷ್ಟ ಮನುಷ್ಯನ ಜೀವನ. ಇವತ್ತು ನನಗೆ ಸಾಲ ಅಂಬೋದು ನನಗೆ ಭಾಳ ಹೊರೆ ಆಗಿಬಿಟ್ಟೈತಿ ಅಪ್ಪ. ಕಟ್ಟೋಕ್ಕಾಗಲ್ಲ. 2 ತಿಂಗಳಿಗೆ 1.5 ತಿಂಗಳಿಗೇ ಸೋತು ಬಿದ್ದುಬಿಟ್ಟಿದ್ದೀನಿ. ಇನ್ನೂ ಒಂದೇ ಕುಂತು ಕಟ್ಟಿರೋದು. ತಿರ್ಗಾ ನೆಕ್ಸ್ಟ್ ತಿಂಗಳು ಹೊಂದಿಸ್ಬೇಕು. ಇವಾಗ 5,000 ಇಸ್ಕೊಂಡಿದ್ದು ಕೊಡಬೇಕು. ಹಬ್ಬಕ್ಕೆ ಮನೆಗೆ ರೇಷನ್ ತರಬೇಕು. ಇನ್ನು ಎಷ್ಟು ಕೆಲಸಗಳೈತೆ, ಎಷ್ಟು ಖರ್ಚುಗಳು ಮನೆಯ ಮೇಲೆ. ಬಿಡಪ್ಪ, ಬೇಜಾರು ಮಾಡ್ಕೊಬೇಡ ಬಿಡು. ಹೆಂಗ ಆಗ್ತೈತಿ ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊಂತೀಯ? ಬೇಜಾರು ಮಾಡ್ಕೊಂಡ್ರೆ ಆಗಲ್ಲ. ಸುಮ್ಕಿರಪ್ಪ, ಸುಮ್ಕಿರು. ಏನಕ್ಕ ಒಂದಿನ ನೆಮ್ಮದಿ ಇಲ್ಲ ಅಂದರೆ ಎಂಥ ಮನುಷ್ಯನ ಜೀವನ. ನೆಮ್ಮದಿ ಇಲ್ಲೋದು ಎಷ್ಟು ದಿನ ಬದುಕಿದ್ರೆ ಏನಕ್ಕೆ ಬಂದಂಗಕ್ಕ. ಹೊತ್ತೆ ವರ್ಷ ಬದುಕಲಿ ನೆಮ್ಮದಿಯಾಗಿರ್ಬೇಕಾಗ. ಇದೆಲ್ಲ ನೆಮ್ಮದಿ ಇಲ್ಲೋ ಜೀವನ. ಬಿಡು, ನರಕಕ್ಕಿನ್ನ ಆ ಕಡೆ. ನೆಮ್ಮದಿಯಾಗಿರ್ಬೇಕು ಮನುಷ್ಯ. ಎಲ್ಲದರಲ್ಲೂ ನೆಮ್ಮದಿಯಾಗಿ ಸಂತೃಪ್ತಿಯಾಗಿದ್ದರೆ ಎಷ್ಟು ಚೆನ್ನಾಗಿರುತ್ತೆ. ಅಂಥದ್ದು ಇಂಥ ಕಷ್ಟ ಯಾರಿಗೋ ಬೇಡ. ನಮ್ಮಂಥ ಕಷ್ಟ ನಾವು ಅಕ್ಕ ಬಿಡ್ತಾರೆ ಅಂದ್ಕೊಂಡಿದ್ವಕ್ಕ. ನಮ್ಮ ಅಣ್ಣ ಬಿಡ್ಬೋದಾಗಿತ್ತು, ಬಿಡಲಿಲ್ಲ ಅವನು. ನಮ್ಮ ಅಣ್ಣ ಬಿಟ್ಟಿದ್ರೆ ಹಿಂಗೆಲ್ಲ ಆಗ್ತಿರ್ಲಿಲ್ಲ ಕಣಕ್ಕ. ಸಾಲನೇ ಇರ್ತಿರ್ಲಿಲ್ಲ. ನಾವು ಒಂದು ಹೆಂಗೆ ದುಡಿತಿದ್ವಿ, ದುಡಿಯೋದು ಸಾಕು. ತಿಂಗಳಿಗೆ 10,000 15,000 ಉಳಿಯೋದ ಸಾಕಾಗಿತ್ತು. ನಮ್ಗೆ ಏನೇನು ಚಿಂತೆನೇ ಇರ್ತಿರ್ಲಿಲ್ಲ. ಅಂದ್ರೆ ನೆಮ್ಮದಿಯಾಗಿರ್ಬೇಕು ಹೇಳಪ್ಪ. ಅವತ್ತಿಂದ ಅವತ್ತೇ ಆಗಲಿ ನೆಮ್ಮದಿಯಾಗಿ ದುಡ್ಕೊಂಡು ತಿನ್ಕೊಂಡು ನೆಮ್ಮದಿಯಾಗಿರ್ಬೇಕು. ಏನು ಮಾಡೋದು ಬಿಡಪ್ಪ ಅತ್ತ. ದುಡ್ದು ತೀರಿಸ್ಬೇಕಣಪ್ಪ. ದುಡಿಬೇಕು. ಮಾಡಿರಿ ಹೆಂಗೆ ಬೇಕಾದ್ರೆ ಐತೆ ದುಡಿಬೋದು. ದುಡಿ ಹಂಗೆ. ಅವಾಗ ಹೆಂಗೆ ಮನಿಲ್ಲ ಅಂತ ಅವಾಗ ಹೆಂಗೆ ದುಡ್ದ ಹಂಗೆ ದುಡಿ. ಅದೇ ಕಣೆ, ನಮ್ಮ ರಾಜಪ್ಪ ಒಂದಿನಿರಲ್ಲ ಹಂಗೆ ಹೋಗ್ತಾನೆ. ಅದಕ್ಕೆ ನೋಡೋನು ಹೆಂಗೆ ಮಾಡ್ತಾನೆ. ನೀನು ನೋಡಿರಿ ಹಿಂಗೆ ಅಂತ ಹೇಳಿ ಏನು ಮಾಡೋಣ. ನಮಗೆ ಒಳ್ಳೆ ಸಮ ತಾಯಿ ಬೇಡವೇ ಬೇಡ. ಈ ಜೀವನ ಹಂಗಾಗುತ್ತೆ. ಇದೆಲ್ಲ ನೋಡಿರಿ ನಮ್ಗೆ ಇವಂದೆ ಅಪ್ಪ ದೇವ್ರು ಅವನಿಗೆ ಕೊಟ್ಟ. ಇವ್ನಿಗೆ ಯಾಕೆ ಇಂಥದ್ದು ಮಾಡಿದ್ನೋ ಏನೋ ಅನಿಸುತ್ತೆ. ಅವ್ನು ನಮ್ಮ ರಾಜಪ್ಪ ಒಂದಿಟ್ಟು ಕೈ ಹಿಡಿದ್ರೆ ಆಗುತ್ತಮ್ಮ. ಅವನೇ ಹಂಗೆ ಮಾಡಿದ್ದು. ಗಂಡ ಹೆಂಡ್ತಿಬ್ರು ಯೋಟನ ಒಯ್ತೆ ಅಂತ ಹೇಳಿದ್ದು ಮಾಡಬಾರ್ದು ಕಣೆ. ಇವ್ರನ್ನ ಒಂದಿಟ್ಟು ಕೈ ಹಿಡಿಬೇಕು, ಮ್ಯಾಕೆ ಎತ್ಬೇಕು. ಹೇಳ್ತೀನಿ ಹೋಗಂಗೆ ಅಂಬ್ತದಿಲ್ಲ ಏನು ಅಂತಾರೆ ನೋಡೋಣ. ಹಂಗನ್ನು ನಿನ್ನ ತಮ್ಮ ಮನಸ್ಸಿ ಬೇಜಾರು ಮಾಡ್ಕೊಂಡಿದ್ದ ಅಂತ. ಅವರೆಲ್ಲ ಎಲ್ಲಿ ನಮಗೆ ಆಗಲ್ಲ. ಕಷ್ಟಕ್ಕಲ್ಲ ಸುಖಕ್ಕಲ್ಲ. ಬಿಡತ್ತೆ ಏನು ಹೋಗಿ ಹೇಳ್ಬೇಡ ಬಿಡು, ಸುಮ್ಮನಿರು. ಮನುಷ್ಯನ ಜೀವನ ನೆಮ್ಮದಿಯಾಗಿರಬೇಕು. ಯಾವ ಮನೆ ಇದ್ರೇನು, ಹಳೆ ಮನೆ ಇದ್ರೇನು, ಗುಡಿಸಲಿದ್ದರೇನು, ಯಾವ ಮನೆ ಇದ್ರೇನು ನೆಮ್ಮದಿಯಾಗಿರಬೇಕು. ನಾನು ನಮ್ಮ ಅಣ್ಣಯ್ಯರು ಕೇಳಲ್ಲ, ನೆಮ್ಮದಿಯಾಗಿರ್ಬೋದು. ಇನ್ನು ಸಾಲ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಏನೇನೋ ಅಂದ್ಕೊಂಡಿದ್ವಿ, ಅದೇನೇನೋ ಆಯಿತು. ಎಲ್ಲ ಉಲ್ಟಾ ಆಯಿತು. ಏನು ಮಾಡೋದು. ತುಂಬ ಬೇಜಾರಾಗ್ತೈತಿ. ನೋಡ್ತಾ ಇರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.